ಯತ್ನಾಳ್ ಅವರೇ, ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಗೆ ಸೀರಿಯಸ್ನೆಸ್ ಅಲ್ಲ ಸರ್, ಏನಂತ ಗೊತ್ತಿರಲ್ಲ, ಏನ್ ಮಾತಾಡ್ತೀವಿ ಅಂತ ಗೊತ್ತಿರಲ್ಲ, ಯಾವ ನಿಲುವು ತಗೊಳ್ತೀರಿ ಅಂತ ಗೊತ್ತಿರಲ್ಲ. ವಾನ್ ಚೇಂಜಿಂಗ್ ಯುವರ್ ಸ್ಟ್ಯಾಂಡ್. ನಮ್ದು ಇಲ್ಲೇನು ಮುಚ್ಚಿಡೋ ಅಂತ ಪ್ರಶ್ನೆ ಏನಿಲ್ಲ. ಅವ್ರೇನ್ ಕೊಟ್ಟಿದ್ದಾರೆ ಲೆಟ್ ದ ಡಿಸ್ಕಸ್, ಅದೇನು ತಪ್ಪೇನಿಲ್ಲ. ನೀವೇನ್ ಬೇಕಾದ್ರೂ ಪ್ರಸ್ತಾವನೆ ಮಾಡಿ. ಗವರ್ಮೆಂಟ್ ಈಸ್ ದೇರ್, we are ready to discuss, we are ready to reply. Whatever allegation you wanted to do on us, you do it. We are there to reply to you. We don't mind on that. We will do it. But ಏನಪ್ಪಾ ಅಂತಂದ್ರೆ ಈ ಕ್ವಶನ್ ಅವರ್ ಪದ್ಧತಿನ ನಾವು ನಿಲ್ಸೋದ್ ಬೇಡ. ಲೆಟ್ ದಿ ಮೆಂಬರ್ಸ್ ಎಂಜಾಯ್ ದಿ ಕ್ವಶನ್ ಅವರ್. ಅವ್ರೇನೋ ಪ್ರಾಪರ್ ಬಂದಿರ್ತಾರೆ ಒಂದ್ ಗಂಟೆ, ವಿದಿನ್ 1 hour ಬೇಕಾದ್ರೆ ನೀವು ಕ್ಲೋಸ್ ಮಾಡಿ. ಈಗ ಬೇಗ ಪ್ರಶ್ನೆ ಈಗ ನೀವು ಕ್ಲೋಸ್ ಮಾಡಿ. ಅಧ್ಯಕ್ಷರೇ, ಅವರು ಒಪ್ಪಿದ್ದಾರೆ. ವಿಲ್ ಡೂ ಇಟ್. ಮಾನ್ಯ ಈಗ ನಾನೊಂದು ಮುಖ್ಯಮಂತ್ರಿಗಳು ನಾವು ಚರ್ಚೆಗೆ ಇದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಚರ್ಚೆಗೆ ತಡೆ ಮಾಡಲ್ಲ, ನಾವು ಚರ್ಚೆಗೆ ಅವಕಾಶ. ಪ್ರತಿಪಕ್ಷ ನಾಯಕರೇ, ನಾನೊಂದು ಭರವಸೆ ಮೇರೆಗೆ, ನಿಮ್ಮ ಭರವಸೆ ಮೇರೆಗೆ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಭರವಸೆ ಮೇರೆಗೆ ನಾನು ಈ ಪ್ರಶ್ನೋತ್ತರ ಆದ ತಕ್ಷಣ ನಮಗೆ ನಿಲುವಳಿಗೆ ಅವಕಾಶ ಮಾಡ್ತೀನಿ. ಪ್ರತಿಪಕ್ಷ ನಾಯಕರ ಮಿತ್ರರೇ, ನಾನಿರುವುದೇ ನಿಮಗಾಗಿ. ಈಗ ಪ್ರಶ್ನೆ ಸ್ಟಾರ್ಟ್ ಆಗ್ಲಿ. ನಾನಿರುವುದೇ ನಿಮಗಾಗಿ. ಕಾನೂನು ರೀತಿಯ ಚರ್ಚೆಗೆ ಅವಕಾಶ ಇಲ್ಲ. ಅಡ್ಜರ್ನ್ಮೆಂಟ್ ಮೋಷನ್ ಕೊಡಕ್ ಬರಲ್ಲ. ಬಿಕಾಸ್ ಈಗಾಗಲೇ ನಾವು SIT ತಯಾರು ಮಾಡಿದ್ದೀವಿ. ಸುಮಾರು 3/4 ಭಾಗದಷ್ಟು ತನಿಖೆ ಮುಗಿದಿದೆ. ಈ ಹಂತದಲ್ಲಿ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದು ಕಾನೂನು ರೀತಿ ಬರಲ್ಲ. ಆದರೂ ಈ ರಾಜ್ಯದ ಜನರಿಗೆ ಸರಿಯಾದಂತ ಮಾಹಿತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಚರ್ಚೆ ಮಾಡಲಿಕ್ಕೆ ಒಪ್ಕೊಳ್ತೇವೆ. ಆದ್ರೆ ಕ್ವಶನ್ ಅವರ್ ಆದ್ಮೇಲೆ ಚರ್ಚೆ ಮಾಡಲಿ. ಕ್ವಶನ್ ಅವರ್. ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರ್. ವೀರೈಂದ್ ಹೇಳಪ್ಪ, ವೀರೈಂದ್ ಹೇಳ್ರಿ. ಅರೆಸ್ಟ್ ಆಗಿದ್ದಾರಲ್ಲ, ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರ್. ವೀರಯ್ಯನ ಅರೆಸ್ಟ್ ಆಗಿದೆ, 2 ಸರಿ MLC ಆಗಿದೆ. ದಯವಿಟ್ಟು ಕೂತ್ಕೊಳ್ಳಿ, ಹೇಳಿ ಅದನ್ನ. ಬಾಬಾ ಸಾಹೇಬ್ ಕಿತ್ತೂರ್. ಅಶ್ವಥ್ ಅವ್ರು ಯಾಕೆ ನಿಲ್ತೀರಿ? ಸಹಾಯಕ ನಿರ್ದೇಶಕರ ಕಚೇರಿಯನ್ನು ಚೆನ್ನಮ್ಮ ಕಿತ್ತೂರಲ್ಲಿ ಯಾವಾಗ ಪ್ರಾರಂಭ ಮಾಡಲಾಗುವುದು? ಈ ಕಚೇರಿ ಪ್ರಾರಂಭಿಸಲು ವಿಳಂಬವಾಗಲು ಕಾರಣಗಳೇನು? ಕಂದಾಯ ಸಚಿವರು. ಅಡ್ಜಸ್ಟ್ಮೆಂಟ್ ಬೇಕಾಗಿಲ್ಲ. ನಮ್ದು ಪಾರ್ಟಿ ಸ್ವಚ್ಛ ಆಗ್ಬೇಕು, ನಿಮ್ದು ಪಾರ್ಟಿ ಸ್ವಚ್ಛ ಆಗ್ಬೇಕು. ಯತ್ನಾಳ್ ಅವರೇ, ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಗೆ ಸೀರಿಯಸ್ನೆಸ್ ಅಲ್ಲ ಸರ್, ಈಗ ಕೇಂದ್ರದ ಮಂತ್ರಿ ಆಗಿದ್ದವರು. ಏನಂತ ಗೊತ್ತಿರಲ್ಲ, ಏನ್ ಮಾತಾಡ್ತೀವಿ ಅಂತ ಗೊತ್ತಿರಲ್ಲ, ಯಾವ ನಿಲುವು ತಗೊಳ್ತೀರಿ ಅಂತ ಗೊತ್ತಿರಲ್ಲ. ವಾನ್ ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್. ಒಂದ್ಸಾರಿ ಹೇಳ್ತೀರಿ 2,500 ರೂಪಾಯಿ ಕೊಡಬೇಕು, 2,500 ಕೋಟಿ ಕೊಡಬೇಕು, ಚೀಫ್ ಮಿನಿಸ್ಟರ್ ಆಗ್ಬೇಕಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಅದರಿಂದ ಹಿಂದಕ್ಕೆ ಸ್ಟಾರ್ಟ್ ಆಗ್ಲಿ. ಸಿಬಿಐ ಕೊಡ್ರಿ, ತನಿಖೆಗೆ ಅದನ್ನ ಕೊಡ್ರಿ. ಸಿಬಿಐ ತನಿಖೆಗೆ ನಿಮ್ ಸರ್ಕಾರ ಇದ್ದಾಗ ಯಾಕೆ ಕೇಳಲಿಲ್ಲ? ಸಿಬಿಐ ಕೊಡ್ಬೇಕು ಅಂತ ಯಾಕೆ ಕೇಳಲಿಲ್ಲ? ಸುಮ್ಮನೆ ಏನೋ ಬಾಯಿ ಬಂದಾಗ ಏನೋ ಮಾತಾಡ್ತಾರೆ. ಮಂತ್ರಿಗಳೆಲ್ಲ ಕೂತ್ಕೊಳ್ಳಿ. ಮಂತ್ರಿ ಅವರೇ ಕೂತ್ಕೊಳ್ಳಿ. ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ? ತಂಗಡಿಗೆ ಅವರೇ, ಸುರೇಶ್ ಮಂತ್ರಿ ಕೂತ್ಕೊಳ್ಳಿ. ನೀವು ಯಾಕೆ ಅದಕ್ಕೆ ಮಹತ್ವ ಕೊಡ್ತೀರಿ? ತಂಗಡಿಗೆ ಅವರೇ, ಯಾಕೆ ಇಂಪಾರ್ಟೆನ್ಸ್ ಕೊಡ್ತೀನಿ? ಸುರೇಶ್ ಯಾವ ಕಿತ್ತೂರು ಬಸವಪ್ಪ ಕಿತ್ತೂರು, ಜೋರಾಗಿ ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಕುರಿತ ಪ್ರಶ್ನೆ ಸಂಖ್ಯೆ 50 ಮಾನ್ಯ ಕಂದಾಯ ಸಚಿವ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್